ಸರ್ ಯಾರಾದ್ರೂ ಈ ರೀತಿ ಹೇಳಿದ್ರೆ ಬಿಡ್ತಾರಾ ಸರ್? ಬಿಡೋದೆಲ್ಲ ಕಪಾಳ ಕೂರ್ದು ಅವ್ರಿಗೆ ಏನ್ ಮಾಡ್ಬೇಕು ಮಾಡ್ತಾರೆ. ಆದ್ರೆ ಈ ರಕ್ಷಣಾ ವ್ಯವಸ್ಥೆ ಇದೆಯಲ್ಲ, ರಕ್ಷಣಾ ವ್ಯವಸ್ಥೆಗೆ ಒಂದು ಕಪಾಳ ಮೋಕ್ಷ ಆಗುವಂತದ್ದು ಅವಶ್ಯಕತೆ ಇದೆ ಇವತ್ತು. ಅಲ್ಲಿರುವಂತ ಡಿವೈಎಸ್ಪಿ ಇರ್ಬೋದು, ಅಲ್ಲಿರುವಂತ ರಕ್ಷಣಾ ವ್ಯವಸ್ಥೆ ಇರ್ಬೋದು, ಇಲ್ಲಿವರೆಗೂ ಆ ರೀತಿಯ ದಂಧಾ ದರ್ಬಾರ್ ಮಾಡ್ತಿರುವಂತ, ಅಂಧಾ ದರ್ಬಾರ್ ನಡೆಸ್ತಿರುವಂತ ಶಾಸಕರ ಮಕ್ಕಳಿಗೆ ಕಡಿವಾಣ ಹಾಕ್ಲಿಕ್ಕೆ ತಾಕತ್ ಇಲ್ದೇ ಇರುವಂತ ನಪಂಸಕರಾಗ್ಬಿಟ್ಟಿದ್ದಾರೆ ಅವರು. ನಾನು 10 ಬಾರಿ ಹೇಳಿದ್ದೇನೆ, ಇವ್ರು ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಅಂತ ಹೇಳಿದ್ರೆ ಫಾರೆಸ್ಟ್ ಕಾಡುಗಳಲ್ಲಿ ಇವ್ರು ಇಸ್ಪೀಟ್ ದಂಧೆಗಳ ಬಗ್ಗೆ ದಾಖಲೆ ಕೊಟ್ಟಿದ್ದೇನೆ ನಾನು ಕಾರ್ಪೊರೇಷನ್ ನಮ್ಮ ವಿಧಾನಸಭೆ ಒಳಗಡೆ. ಕ್ರಮ ತಗೊಳ್ಳಿಲ್ಲ ಇವರು. ಇವತ್ತು ಹೆಣ್ಮಗಳಿಗೆ ಅಪಮಾನ ಮಾಡುವಂತ ಕೆಲಸನ ಮಾಡಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ರಾತ್ರಿ ನಡೆದಿರುವಂತ ಘಟನೆ ಈ ಕ್ಷಣಕ್ಕೂ ಬಂದು ಅವನಿಗೆ ಬಂಧನ ಮಾಡಲಿಲ್ಲ. ಈಗ ಯಾರು ಅವನಿಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾನೆ ಬಸವ, ಅವನಿಗೆ ಬಂಧನ ಮಾಡಲಿಲ್ಲ, ಅವನ ಬಗ್ಗೆ ಕ್ರಮ ತಗೊಳ್ಳಿಲ್ಲ. ಈ ಸರ್ಕಾರ ಇದೆಯೋ ಬದುಕಿದೆಯೋ ಸತ್ತಿದೆಯೋ ಅಂತೇಳಿ ಇವತ್ತಿನ ದಿವಸ ಪ್ರಟ್ಟೆ ಕೇಳುವಂತ ಸ್ಥಿತಿ ನಾಗರಿಕರು ಹೊರಟಿದ್ದಾರೆ. ಇದು ಸರಿಯಾದಂತ ದಿಕ್ಸೂಚನೆಯನ್ನು ಮಾಡಿ ಅಲ್ಲಿ ಚನ್ನಬಸಪ್ಪ ಅವರೇ, ಈ ಬಸವೇಶದ್ದು ಇದು ಒಂದೇ ಕೇಸ್ ಅಲ್ಲ, ಇಂತಹ ಹಲವಾರು ಕೇಸ್ ಇದೆ ಅಂತ ಈಶ್ವರಪ್ಪನವ್ರು ಹೇಳ್ತಾ ಇದ್ರು. ಹಿಂದೆ ಕೂಡ ಆತನ ಆಟಾಟೋಪ 1 2 ಅಂತ ತಮ್ಮ ಗಮನಕ್ಕೆ ಏನ್ ಬಂದಿದೆ? ಎಲ್ಲ ಸಂಗತಿಗಳನ್ನ ಒನ್ ಬೈ ಒನ್ ಡೀಟೇಲ್ ಹೇಳಿದ್ದೇವೆ, ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದೇವೆ. ಆದ್ರೆ ಪರಮೇಶ್ವರ್ ಅಂತ ರಕ್ಷಣಾ ಸಚಿವರು ಇರಬೇಕಾದ್ರೆ ಅವ್ರ ಬಗ್ಗೆ ಕ್ರಮ ತಗೊಳಕ್ ಸಾಧ್ಯ ಇಲ್ಲ. ಇಡೀ ಸರ್ಕಾರ ಅವ್ರ ಜೊತೆ ನಿಂತ್ಕೊಂಡ್ ಬಿಡುತ್ತೆ, ಇಡೀ ಸರ್ಕಾರ. ಆದ್ರೆ ಈ ಹೆಣ್ಮಗಳು ನೋಡಿ ಸರ್, ಈಗ ಅಕ್ರಮ ಮರಳುದಂಧೆ ಮೇಲೆ ದಾಳಿ ಮಾಡಿರೋದಕ್ಕೆ ಎಲ್ಲಿ ಇವ್ರು ಕೇಸ್ ಹಾಕ್ಬಿಡ್ತಾರೆ ಅನ್ನೋ ಭಯದಲ್ಲಿ ಆಕೆ ವಿರುದ್ಧನೇ ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ ಇವರು. ಬಹಳ ಒಳ್ಳೆ ಪ್ರಶ್ನೆ, ಬಹಳ ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ದೀನಿ. ನಾನು ಇದನ್ನ ಸ್ಪಷ್ಟ ಹೇಳಿದ್ದೆ. ನಾನು ಯಾರು ಹೋರಾಟ ಮಾಡ್ತಾರೆ ಅವ್ರ ವಿರುದ್ಧವಾಗಿ ಅವ್ರ ಬಗ್ಗೆ ಒಂದು ತಂಡ ಕಟ್ಕೊಂಡಿದ್ದಾರೆ, ಅಟ್ರಾಸಿಟಿ ಬುಕ್ ಮಾಡುವಂತ ಕೆಲಸಗಳನ್ನ ಇಂತಿಂತ ಸಮಯದಲ್ಲಿ ಹೀಗೆ ಮಾಡಿದ್ದಾರೆ ಅಂತೇಳಿ ದಾಖಲೆ ಸಮೇತ ಕೊಟ್ಟಿದ್ದೆ ನಾನು. ಈ ರೀತಿಯ ಅಟ್ರಾಸಿಟಿಯನ್ನು ಬಳಕೆ ಮಾಡಿಕೊಂಡು ಅಲ್ಲೊಂದು ಈ ರೀತಿಯ ಕುಕೃತ್ಯಗಳನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಸರಿಯಾದಂತ ರೀತಿಯಲ್ಲಿ ಬುದ್ಧಿ ಕಲಿಸದೆ ಹೋದ್ರೆ ಈ ಒಂದು ರಕ್ಷಣಾ ವ್ಯವಸ್ಥೆ ಮೂಲಕ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ದಿರಂತ ಸ್ಥಿತಿ ಇವತ್ತು ನಿರ್ಮಾಣ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಚನ್ನಬಸಪ್ಪ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.